ನಮಸ್ತೆ ವೀಕ್ಷಕರೇ, ಇವತ್ತು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಲ್ಲಿ ಉಚಿತ ಹೆಲ್ಮೆಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ಇದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಶ್ರೀ ಆದಿನಾರಾಯಣ ಅವರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು 25,000 ಹೆಲ್ಮೆಟ್ಗಳನ್ನ ಉಚಿತವಾಗಿ ಇವತ್ತು ವಿತರಣೆ ಮಾಡಲಾಯಿತು. ಎಲ್ಲ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಬಂದಂತ ಎಲ್ಲ ಜನರು ಸಾರ್ವಜನಿಕರು ಬಂದು ತಗೊಂಡು ಹೋಗಿದ್ದಾರೆ. ತುಂಬಾ ಸಂತೋಷನೂ ಆಗ್ತಾ ಇದೆ. ಈಗ ಒಳ್ಳೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿಲ್ಲ ಅಂತೆಲ್ಲ, ಸೂಪರ್ ಆಗಿ ವ್ಯವಸ್ಥೆ ಮಾಡಿದ್ದಾರೆ. ಬಾಲಾಜಿ ಭವನ್ ಹತ್ರ ತುಂಬಾ ಚೆನ್ನಾಗಿದೆ. ಇದೊಂದು ಐತಿಹಾಸಿಕ ದಾಖಲೆ ಅಂತ ಹೇಳ್ಬೋದು. ಈ ರಾಜ್ಯದಲ್ಲಿ ಎಲ್ಲೂ ಮಾಡಿಲ್ಲ, ಯಾವ ಜಿಲ್ಲೆ 22 ತಾಲೂಕುಗಳಲ್ಲೂ ಮಾಡಿಲ್ಲ. ಆದ್ರೆ ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕು ಒಬ್ಬ ಕಾಂಗ್ರೆಸ್ ನಾಯಕರು ಸತತವಾಗಿ ಒಂದು 15 ವರ್ಷದಿಂದ ಸೇವೆ ಮಾಡ್ತಿದ್ದಾರೆ. ಪಾಪ ನಮ್ಮ ಯಾರೋ ಆದಿನಾರಾಯಣ ಅವರು ಅವ್ರು ಯಾವುದೇ ರೀತಿ ಪಕ್ಷ ಭೇದ ಮರೆತು ಎಲ್ಲರನ್ನು ಸರ್ವರಿಗೂ ಸಮಪಾಲು ಅಂತ ಅವರು ಸಮಾಜ ಸೇವೆ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಅವರು ಪಾರ್ಟಿಯಲ್ಲಿ ಕಾಂಗ್ರೆಸ್ ಆಗಿರ್ಬೋದು, ಆದ್ರೆ ಅವರು ಎಲ್ಲರಿಗೂ ಸಮಾನವಾಗಿ ಸಮಾಜ ಸೇವೆ ಮಾಡ್ತಿರೋ ಅಂದ್ರೆ ನಮ್ಮ ಆದಿನಾರಾಯಣ ಅವರೇ. ಬಟ್ ಹೆಲ್ಮೆಟ್ ಎಲ್ಲರಿಗೂ ಕೊಟ್ಟಿದ್ದಾರೆ, ಎಲ್ಲರೂ ವಿತರಣೆ ಮಾಡಿದ್ದಾರೆ. ಒಳ್ಳೆ ಇದು ಪ್ರೋಗ್ರಾಮ್ ಕಾರ್ಯಕ್ರಮ ಕೂಡ ತುಂಬಾ ಯಶಸ್ವಿಯಾಗಿದೆ. ಇದು ಒಂದು ಏನಪ್ಪ ಆಗಿದೆ ಅಂದ್ರೆ, ಬಂದವರೆಲ್ಲ ಈ ಒಂದ್ಸರ್ತಿ ಹೋಗಿ ತಗೊಂಡು ಈ ಕಡೆ ಬಂದು ಮತ್ತೆ ಗಾಡಿ ನಿಲ್ಸ್ಬಿಟ್ಟು ಮತ್ತೆ 1-2 ಹೆಲ್ಮೆಟ್ಗಳು ತಗೊಂಡು ಹೋಗ್ತಿದ್ದಾರೆ. ಅದೊಂದು ಅವ್ಯವಸ್ಥೆ ಆಯ್ತು. ಅದು ತುಂಬಾ ಬೇಸರ ಆಗ್ತಾ ಇದೆ. ಯಾಕಂದ್ರೆ ಒಬ್ಬರಿಗೆ ಒಂದು ಹೆಲ್ಮೆಟ್ ತಗೊಂಡವ್ರೆ ಎಲ್ಲರಿಗೂ ಸಿಗತ್ತೆ. ಯಾಕೆ ಈ ತರ ಮಾಡಿದ್ರೆ ನಮ್ಮ ಪಬ್ಲಿಕ್ ಜನ ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಅವ್ರಿಗೇನು ಅರಿವಿಲ್ವಾ? ಹೋಗ್ಲಿ, ಇವ್ರೇನಾದ್ರು ಎಡವಿದಾರ? ನಮ್ಮ ಇವರು ವಿತರಣೆ ಮಾಡೋರು ನಮ್ಮ ಆದಿ ಅವ್ರ ಟೀಮ್, ನಮ್ಮ ಆದಿನಾರಾಯಣ ಸರ್ ಅವರ ಟೀಮ್ ಏನಾದ್ರು ಎಡವಿದಾರ ಅನ್ನೋದು ನಮ್ಗೆ ಗೋಚರಿಸ್ತಾ ಇದೆ. ಇಲ್ಲಿ ಅವ್ರ ಏನಾಗಿದೆ ಅಂದ್ರೆ, ನಾವು ಸುಮಾರು ಸಾರ್ವಜನಿಕರನ್ನು ಕೂಡ ಬಂದು ಕೇಳಿದ್ವಿ ಯಾಕೆ ತಗೊಂಡು ಹೋಗ್ತಾ ಇದಾರೆ ಅಂತ. ಅವರು ಸರ್ ನಮ್ಗೆ ಹೆಲ್ಮೆಟ್ ಇರ್ಲಿ ಸರ್, ನಮ್ಗೆ ಒಂದೇ ಸಾರ್ ಅಂತಾರೆ. ಆದ್ರೆ 4-5 ಹೆಲ್ಮೆಟ್ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇದೆಲ್ಲ ನೀವು ನೋಡ್ತಾ ಇರಿ ಹೆಂಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಇವ್ರನ್ನ ಕೇಳಿದ್ರೆ ಒಬ್ರು ಹೇಳ್ತಾರೆ, ನಾವು ಮದ್ದೊಡಿಬೇಕು ಹೊಲದಲ್ಲಿ, ಆ ಟೈಮಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗ್ತೀವಿ ಅಂತ ಒಂದು ಕಾಮಿಡಿಯಾಗಿ ಚಟಾಕಿ ಹಾಕಿದ್ದಾರೆ. ಅವ್ರು ನಮ್ಗೆ ನಗು ಬಂದ್ಬಿಟ್ಟು, ಏನಪ್ಪ ಹಿಂಗೆಲ್ಲ ಹೇಳ್ತಾರೆ ಅಂದ್ಬಿಟ್ಟು. ಹೋಗ್ಲಿ, ಅದು ಕೂಡ ಒಳ್ಳೇದೇ. ಬಟ್ ನೋಡಿ, ಹೆಲ್ಮೆಟ್ ವಿತರಣೆ ಮಾಡಿರೋದು ಇದು ಜೀವ ಸಂಜೀವಿನಿ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವರೇ ಸತತವಾಗಿ ಕೊಟ್ಟಿದ್ದಾರೆ. ತುಂಬಾ ಸಂತೋಷ. ಇದಕ್ಕೆ ಮುಂಚೆ ದೀರ್ಘ ಸುಮಂಗಲಿ ಭವ ತುಂಬಾ ಯಶಸ್ವಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೆ ಸ್ಯಾರಿ ಕೊಡ್ತಿದ್ದಾರೆ. ಇನ್ನು ಹಲವಾರು ಮಾತೃ ದೇವೋಭವ ಕಾರ್ಯಕ್ರಮ ಇದೆ. ಮತ್ತೆ ಹಾಗೆ ಇನ್ನು ಸುಮಾರು 4-5 ಕಾರ್ಯಕ್ರಮಗಳನ್ನ ತಾಲೂಕಿನಲ್ಲಿ ಹಮ್ಮಿಕೊಂಡು ತಾಲೂಕಿನ ಒಂದು ಅಭಿವೃದ್ಧಿಗಾಗಿ ಅವ್ರು ಶ್ರಮಿಸ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಈ ಒಂದು ಹೆಲ್ಮೆಟ್ಗಳು ವಿತರಣೆ ಮಾಡೋದ್ರಿಂದ ಎಲ್ಲರಿಗೂ ಒಂದು ಜೀವ ರಕ್ಷಣೆ ಮಾಡೋದಕ್ಕೆ ಒಳ್ಳೇದಾಯ್ತು. ಯಾಕಂದ್ರೆ ಸುಮಾರು ನಮ್ಮ ತಾಲೂಕಲ್ಲಿ ಹೈವೇನಲ್ಲಿ ತಿಂಗಳಿಗೆ ಒಂದು 10 ಆಕ್ಸಿಡೆಂಟ್ಗಳಾಗ್ತಾ ಇದೆ, ಅಪಘಾತಗಳು. ಅದರಲ್ಲಿ 2-3 ಜನ ಸಾವನ್ನಪ್ತಾ ಇದ್ರು. ಅವ್ರಿಗೆಲ್ಲ ಈಗ ಜೀವ ಕೊಟ್ಟಂಗಿದ್ದಾರೆ, ಇವ್ರ ಜೀವ ಉಳಿಸಿದ್ದಾರೆ. ಇವತ್ತು ಕಾರ್ಯಕ್ರಮ ಈ ಜೀವ ಸಂಜೀವಿನಿ ಅನ್ನೋ ಒಂದು ಹೆಲ್ಮೆಟ್ ವಿತರಣೆ, ಫ್ರೀ ಉಚಿತವಾದಂತ ಹೆಲ್ಮೆಟ್ ವಿತರಣೆ ಮಾಡಿದ್ರು. ಆ ಹೆಲ್ಮೆಟ್ ಒಂದು ಜೀವ ಉಳಿಸ್ತದೆ ಹೊರತು ಜೀವವನ್ನ ತೆಗೆಯೋದಲ್ಲ ಅಂತ ಆದಿನಾರಾಯಣ ಅವರು ಸಾಬೀತುಪಡಿಸಿದ್ದಾರೆ. ಇವ್ರಿಗೆ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಕೂಡ ಅವ್ರಿಗೆ ಸಾಥ್ ಕೊಟ್ಟು ಬಂದು ಸ್ಟೇಜ್ ಅನ್ನ ಹಂಚ್ಕೊಂಡು ಅವ್ರ ಬಗ್ಗೆ ಮಾತಾಡಿ, ಅವರೇ ಈ ಮುಂದಿನ 2028ಕ್ಕೆ MLA ಕ್ಯಾಂಡಿಡೇಟ್ ಅಂದ್ರೆ ವಿಧಾನಸಭಾ ಅಭ್ಯರ್ಥಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಅವ್ರ ಸಪೋರ್ಟ್ ಇದೆ. ಅದ್ರ ಜೊತೆಗೆ MLC ಆದಂತ ಅನಿಲ್ ಕುಮಾರ್ ಸರ್ ಕೂಡ ಅವ್ರ ಜೊತೆಗೆ ಇದ್ದಾರೆ ಅಂತ ಅವರು ಸುಮಾರು ಸ್ಟೇಜ್ ಹಂಚ್ಕೊಂಡು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತಾರೆ. ಎಲ್ಲಾ ಲೀಡರ್ಸ್ ಕೂಡ ಇದ್ದಾರೆ. ಒಂದ್ ಕಡೆ ಹೆಲ್ಮೆಟ್ ಅನ್ನ ನಾವು ವಿತರಣೆ ಮಾಡಿ ಹೋಗ್ತಾ ಇದ್ರೆ, ಇದ್ರ ಬಗ್ಗೆ ಕೆಲವರು ನಾಯಕರು ಅಂದ್ರೆ ಬೇರೆ ಪಕ್ಷದವರು ಕಾಮೆಂಟ್ ಮಾಡಿದ್ದಾರೆ. ಏನಂತಂದ್ರೆ, ಈಗ 1 ಲಕ್ಷ 1.5 ಲಕ್ಷ ಗಾಡಿ ಇಟ್ಕೊಂಡಿರೋರು ಈ 500 ರೂಪಾಯಿ ಹೆಲ್ಮೆಟ್ಗೋಸ್ಕರ ಬರ್ತಾರಾ? 500 ರೂಪಾಯಿ ಹೆಲ್ಮೆಟ್ ತಗೊಳಕ್ ಆಗಲ್ವಾ ಅನ್ನೋ ಇದರಲ್ಲಿ ಇವ್ರನ್ನ ಒಂದು ಟೀಕೆ ಮಾಡೋ ತರ ಮಾಡಿದ್ದಾರೆ. ಬಟ್ ಅದೆಲ್ಲ ಕೇಳಬಾರ್ದು. ಯಾಕೆ ಗೊತ್ತಾ? 1 ಲಕ್ಷ 2 ಲಕ್ಷ ಗಾಡಿ ಇದ್ರು ಕೂಡ ತಲೆಗೆ ಹೆಲ್ಮೆಟ್ ಇಲ್ಲ ಅಂದ್ರೆ ಯಾರಿಗೆ ಡ್ಯಾಮೇಜ್ ಆಗತ್ತೆ? ಜೀವ ಉಳಿಸೋದು ಗಾಡಿನ, ಹೆಲ್ಮೆಟಾ? ಯಾಕೆ ಆ ತರ ಮಾಡೋದು ಅಂದ್ರೆ, ಅದನ್ನ ನಾವು ಟೀಕೆ ಮಾಡೋದು. ಒಳ್ಳೆ ಕೆಲಸ ಮಾಡಿದಾಗ ಅವ್ರನ್ನ ಪ್ರಶಂಸೆ ಮಾಡ್ಬೇಕು. ಅವರು ಆದಿನಾರಾಯಣ ಅವರು 13 ವರ್ಷದಿಂದ ಮಾಡ್ತಿದ್ದಾರೆ ಸಮಾಜ ಸೇವೆ ತಾಲೂಕಲ್ಲಿ. ಏನೇನ್ ಮಾಡಿದ್ದಾರೆ? ಕ್ಯಾಲೆಂಡರ್ಸ್ ಕೊಟ್ಟಿದ್ದಾರೆ, ವಾಚ್ ಕೊಟ್ಟಿದ್ದಾರೆ, ಗಡಿಯಾರ ಕೊಟ್ಟಿದ್ದಾರೆ ಮನೆಗಳಲ್ಲಿ. ಮತ್ತೆ ಬರಗಾಲ ಬಂದಿತ್ತು ಒಂದ್ಸರ್ತಿ, ಆ ಬರಗಾಲದಲ್ಲಿ ವಾರ್ಡ್ಗೂ ನೀರು ಕೊಡ್ಸಿದ್ದಾರೆ. ಅದ್ರ ಜೊತೆಗೆ ಹಳ್ಳಿಗಳಿಗೆ ಏನ್ ಬೇಕೋ ಸವಲತ್ತುಗಳು ಎಲ್ಲ ಲೀಡರ್ಸ್ ಹೇಳ್ಬಿಟ್ಟು ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ಈಗ ಲಾಸ್ಟ್ ಟೈಮ್ ಕೂಡ ಎಲೆಕ್ಷನ್ ನಿಲ್ತಾಗ ಅವ್ರು ಸುಮಾರು
ಒಂದು ಎಷ್ಟೋ ಒಂದು ತಿಂಗಳಿತ್ತು, ಆದ್ರೂ ಕೂಡ ಎಲ್ಲರನ್ನೂ ನೋಡ್ಕೊಂಡು ಎಲ್ಲಾ ರೀತಿಯಿಂದ ಏನೇನ್ ಸೌಕರ್ಯ ಇದೆ ಅದ್ ಮಾಡೋಣ, ನಾನು ಈ ಸರ್ತಿ ಗೆಲ್ಬೇಕು ಅಂತ ಕೂಡ ಅವರು ಶತಾಯಗತಾಯ ಬಂದಿದ್ರು. ಆದ್ರೂ ಏನೋ ಒಂದು ರಾಜಕೀಯ ಅಲ್ವಾ, ಅದೊಂದು ಕಾರಣಾಂತರಗಳಿಂದ ಜನ ಅವರ ಆಶೀರ್ವಾದ ಸ್ವಲ್ಪ ಕಡಿಮೆ ಆಯ್ತು. ಆದ್ರೂ ಮುಂದಿನ ದಿನಗಳಲ್ಲಿ ಒಳ್ಳೆ ಆಶೀರ್ವಾದ ಆಗತ್ತೆ ಈ ಕಾರ್ಯಕ್ರಮಗಳಿಂದ ಅಂತ ನಾವು ಅಭಿಪ್ರಾಯ ಹೇಳ್ತಾ ಇರ್ಬೋದು. ಸುಮಾರು ಜನ ಹೇಳ್ತಿದ್ದಾರೆ, ಸಾರ್ವಜನಿಕರು ಕೂಡ ನೆಕ್ಸ್ಟ್ ಟೈಮ್ ನಾವು ನೋಡ್ಬೇಕು, ಯಾಕಂದ್ರೆ ಆದಿನಾರಾಯಣ ಸುಮಾರು ಕೆಲಸಗಳು ಮಾಡ್ತಿದ್ದಾರೆ, ಸುಮಾರು ಬಡಬಗ್ಗರ ಬಗ್ಗೆ ಇದಿದೆ ಅಂದ್ಬಿಟ್ಟು ಅವ್ರಿಗೆ ಕಾಳಜಿ ಇದೆ ಅಂತ ನಾವು ಈ ಸರ್ತಿ ಗೆಲ್ಸೋಣ ಅನ್ನೋ ಅಭಿಪ್ರಾಯ ಅವ್ರಿಗೆ ಮೂಡ್ತಾ ಇದೆ. ಆದಿನಾರಾಯಣ ಟ್ರಸ್ಟ್ ವತಿಯಿಂದ ಅವರು ಸುಮಾರು ಒಂದು ಏನೋ ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಂಡಿದ್ದಾರೆ. ನಮ್ಮ ಕಾಂಗ್ರೆಸ್ ರಾಜ್ಯದಲ್ಲಿ 5 ಪಂಚ ಗ್ಯಾರಂಟಿಗಳನ್ನ ಹಮ್ಮಿಕೊಂಡಿದ್ರೆ, ಇವರು ನಮ್ಮ ಮುಳಬಾಗಿಲು ತಾಲೂಕಿಗೆ 5 ಪಂಚ ಗ್ಯಾರಂಟಿಗಳನ್ನ ಹಮ್ಮಿಕೊಂಡಿದ್ದಾರೆ. ಅದ್ಯಾವುದು ಅಂತ ಹೇಳ್ತೀನಿ. ದೀರ್ಘ ಸುಮಂಗಲಿ ಭವ ಒಂದು, ಮಾತೃ ದೇವೋಭವ ಒಂದು, 3ನೇದು ಜೀವ ಸಂಜೀವಿನಿ ಅಂದ್ರೆ ಹೆಲ್ಮೆಟ್ ವಿತರಣೆ ಇವತ್ತು ನಡೀತಲ್ಲ ಆ ಕಾರ್ಯಕ್ರಮ, ಮತ್ತೆ ಆಚಾರ್ಯ ದೇವೋಭವ ಅಂದ್ರೆ ಆ ಗುರುಗಳಿಗೆ ಒಂದು ಗೌರವ ಕೊಡೋ ಒಂದು ಕಾರ್ಯಕ್ರಮ, ಅವರ ಒಂದು ಶ್ರಮವನ್ನು ಮೆಚ್ಚಿಸೋದು. ಮತ್ತೆ ಇದೊಂದು ಕಾಯಕ ದೇವೋಭವ ಅಂದ್ರೆ ಕಾಯಕ ಯಾರು ಶ್ರಮಜೀವಿಗಳು ಇರ್ತಾರೋ ಅವರನ್ನ ಗುರುತಿಸಿ ಅವ್ರ ಫಲಾನುಭವಿಗಳು ಮಾಡಿ ಅವ್ರು ಕೊಡೋದು. ಈ ತರ ಯಾರನ್ನು ಯಾವ ವರ್ಗವನ್ನೂ ಬಿಟ್ಟಿಲ್ಲ ಅವರು, ಅಂದ್ರೆ ಎಲ್ಲಾ ವರ್ಗಕ್ಕೂ ಎಲ್ಲಾ ರೀತಿಯ ಸೇವೆ ಮಾಡಬೇಕು ಅಂತ ಅವ್ರು ಮುಂದೆ ಬಂದಿದ್ದಾರೆ. ಇದ್ರ ಜೊತೆಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ನೀವೆಲ್ಲ ಸಹಕಾರ ಮಾಡಿ ಅದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿ, ಯಾವುದೇ ರೀತಿಯಾಗಿ ಗೊಂದಲಕ್ಕೊಳಗಾಗಬಾರ್ದು. ಅಲ್ಲ, ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಷ್ಟೋ ಕೋಟಿಗಳು ಖರ್ಚಾಗತ್ತೆ, ಅದನ್ನೆಲ್ಲ ಸದುಪಯೋಗ ಪಡಿಸ್ಬೇಕು, ಎಲ್ಲಾ ಮನೆಗಳಿಗೂ ತಲುಪಬೇಕು, ಎಲ್ಲಾ ಜನಕ್ಕೂ ತಲುಪಬೇಕು. ಆ ರೀತಿ ಮಾಡ್ಕೊಳ್ಳೋದಕ್ಕೆ ನೀವು ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ನಮ್ಮ ಒಂದು ಸಲಹೆ ಅದು. ಇವತ್ತು ಕೂಡ ಹೆಲ್ಮೆಟ್ ವಿತರಣೆ ಒಳ್ಳೆ ಇದು ಮಾಡಿದೀರಾ, ಒಳ್ಳೆ ಇದು ಏನು ಒಂದು ಸಾಲಾಗಿ ಮಾಡಿದೀರಾ, ಆ ಸಾಲಲ್ಲಿ ಬಂದು ತಗೊಂಡು ಹೋಗೋದಕ್ಕೆ ಚೆನ್ನಾಗಿದೆ. ಆದ್ರೆ ಲಾಸ್ಟ್ ಅಲ್ಲಿ ಈ ಜನ ಏನಾಯ್ತು ಅಂದ್ರೆ ಸುಮಾರು ಬಂದವರೇ ಬಂದು ಅಲ್ಲಿ ಗಾಡಿ ಇಳಿಸ್ಬಿಟ್ಟು ಮళ్ళీ ಇನ್ನೊಂದು ಗಾಡಿಯಲ್ಲಿ ಬರೋದು, 2-3 ತಗೊಂಡು, ಅದೊಂದೇ ತುಂಬಾ ತೊಂದರೆ ಆಗಿದ್ದು. ಇರ್ಲಿ, ಇದು ಒಂದು ಒಳ್ಳೆ ಮಾಸ್ ಅಲ್ಲಿ ಇದೊಂದು ರಾಜ್ಯದಲ್ಲಿ ಐತಿಹಾಸಿಕವಾದಂತ ಒಂದು ಪ್ರೋಗ್ರಾಮ್, ಇದು ಕಾರ್ಯಕ್ರಮ ಮಾಡಿದ್ದಾರೆ. ಸುಮಾರು ಎಲ್ಲ ಯಾವ MP MLAಗಳು ಯಾರು ಮಾಡಿಲ್ಲ. ಆಕ್ಚುಲಿ CM ಪ್ರೋಗ್ರಾಮ್ ಕೂಡ ಇಷ್ಟು ಜನ ಬರ್ತಾರೋ ಬರೋಲ್ಲೋ ಗೊತ್ತಿಲ್ಲ. ಅಂದ್ರೆ ಒಂದು ಹೆಲ್ಮೆಟ್ಗೋಸ್ಕರ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಸುಮಾರು 30-40 ಸಾವಿರ ಜನ ಬಂದು ಹೋಗಿದ್ದಾರೆ. ಇಲ್ಲಿ ಸಿಕ್ಕಿರೋದು 25ರಿಂದ 30 ಸಾವಿರವರೆಗೂ ಹೆಲ್ಮೆಟ್ ಸಿಕ್ಕಿದೆ. ಇನ್ನ ಕೆಲವರು 20 ಸಾವಿರ ಜನ ಬಂದು ಹಂಗೆ ವಾಪಸ್ ಹೋದ್ರೆ, ಬಟ್ ಅವ್ರಿಗೆಲ್ಲ ತಲುಪಿಸ್ತಾರಂತೆ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಎಲ್ಲಾ ಪಂಚಾಯಿತಿಗಳಿಗೂ ಬಂದು ಅಲ್ಲಿನ ಮುಖಂಡರುಗಳನ್ನೆಲ್ಲ ಇಟ್ಕೊಂಡು ನಿಮ್ಗೆ ಹಂಚ್ತಾರೆ, ಪ್ರತಿ ಮನೆಗೂ ಒಂದು ಹೆಲ್ಮೆಟ್ ಬರುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ನೋಡಿ, ಒಟ್ಟಾರೆಯಾಗಿ ಒಳ್ಳೆ ಅಭಿವೃದ್ಧಿ ಪಥದಲ್ಲಿ ಅಭಿವೃದ್ಧಿ ಆಗ್ಬೇಕು ನಮ್ಮ ತಾಲೂಕು ಅಂತ ಶ್ರಮ ವಹಿಸ್ತಾ ಇರೋ ನಮ್ಮ ಆದಿನಾರಾಯಣ ಸರ್ಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾವೇನ್ ಹೇಳ್ತೀವಿ, ಇವತ್ತಿನ ದಿನ ನಡೆದಿರುವ ಒಂದು ಏನೋ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಇವರೊಂದು ಗೊಂದಲಕ್ಕೊಳಗಾಯಿತು, ಒಂದು ಎಡವಟ್ಟು ಮಾಡಿದ್ರು. ಇವ್ರು ಏನಂದ್ರೆ ಫಸ್ಟು ಒಂದು ಆಧಾರ್ ಕಾರ್ಡು RC ಕಾರ್ಡ್ ತಗೊಂಡು ಒಬ್ಬೊಬ್ಬರಿಗೆ ಒಂದೊಂದು ವಿತರಣೆ ಮಾಡೋಣ ಅಂತ ಪ್ಲಾನ್ ಹಾಕಿದ್ರು. ಆದ್ರೆ ಅದೊಂದು ಏನೋ ಯಾರೋ ಒಬ್ಬ ಕಾರ್ಯಕರ್ತರು ಬೇರೆಯವರ ಒಂದು ಮುಖಂಡರ ಒಂದು ಅಭಿಪ್ರಾಯದ ಮೇರೆಗೆ ಎಲ್ಲರಿಗೂ ಪಕ್ಷಭೇದ ಇಲ್ಲ ಅಂತ ಎಲ್ಲರಿಗೂ ಕೊಟ್ಟಿದ್ದಾರೆ. ಬಟ್ ಅದನ್ನೇ ಪ್ರತಿಯೊಂದು ಊರಲ್ಲೂ ಎಷ್ಟು ಮನೆಗಳಿದೆಯೋ ಒಂದೊಂದು ಮನೆಗೆ ಒಂದೊಂದು ಟೋಕನ್ ಕೊಟ್ಟಿದ್ರೆ ಒಂದೊಂದು ಹೆಲ್ಮೆಟ್ ಆರಾಮಾಗಿ ಅವ್ರಿಗೆ ತಲುಪ್ತಾ ಇತ್ತು. ಅವ್ರು ಬಂದು ಒಂದು ಹೆಲ್ಮೆಟ್ ತಗೊಂಡು ಹೋಗ್ತಾ ಇದ್ರು. ಕೊನೆಯ ಪಕ್ಷದಲ್ಲಿ ಈಗ ಆಗ್ಲಿಲ್ಲ ಅಂದ್ರೂ ಕೂಡ ಒಂದು ಇದಿರತ್ತೆ, ಏನಂದ್ರೆ ಒಂದು ಪಂಚಾಯತಿ ವೈಸ್ ಮುಖಂಡರನ್ನ ಮೀಟ್ ಮಾಡ್ಕೊಂಡು ಅಲ್ಲೂ ಕೂಡ ಎಲ್ಲಾ ಮನೆಗಳಿಗೂ ಒಂದೊಂದು ಹೆಲ್ಮೆಟ್ ತಲುಪಿಸೋ ರೀತಿಯಲ್ಲಿ ಅಲ್ಲಿಗೆ ಹೋಗಿ ಕೂಡ ಕೊಟ್ಟಿದ್ರು ಕೂಡ ಚೆನ್ನಾಗಿರ್ತಾ ಇತ್ತು. ಅಷ್ಟು ಬಿಟ್ರೆ ಕಾರ್ಯಕ್ರಮ ಏನೋ ಚೆನ್ನಾಗಿ ನಡೀತು, ಅದೇನ್ ತೊಂದರೆ ಇಲ್ಲ. ಜನರು ಕೂಡ ತುಂಬಾ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ, ಅಪ್ಪ ಹೆಲ್ಮೆಟ್ ಎಲ್ಲ ಕೊಟ್ಟಿದ್ದಾರೆ ಅಂತ. ಕೆಲವರೆಲ್ಲ 5-10 ಹೆಲ್ಮೆಟ್ ತಗೊಂಡು ಹೋಗಿದ್ರೆ ಅವ್ರೇ 10 ತಲೆ ಇದೆಯೋ 5 ತಲೆ ಇದೆಯೋ ಗೊತ್ತಿಲ್ಲ ನಮ್ಗೆ. ಅದೊಂದು ತುಂಬಾ ನಗೆ ಪಾಟ್ಲಾಯ್ತು. ನಮ್ ಜನ ಯಾಕೆ ಎಚ್ಚೆತ್ಕೊಳ್ಳಲ್ಲ ಅರಿವಿಲ್ಲ ಇವ್ರಿಗೆ. ಆದ್ರೂ ನಾವು ತುಂಬಾ ಸಂತೋಷ ವ್ಯಕ್ತಪಡಿಸ್ತೀವಿ. ಈ ಕಾರ್ಯಕ್ರಮದ ಇದೊಂದೇ ನಮ್ಮ ಸಲಹೆ ಏನಪ್ಪಾ ಅಂದ್ರೆ, ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆದಾಗ ಒಂದು ಟೋಕನ್ ಮುಖಾಂತರ ಕೊಟ್ಬಿಟ್ರೆ ಅವ್ರಿಗೆ ಅದನ್ನ ತಲುಪಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದೊಂದರಿಂದಾನೇ ಎಲ್ಲ ಏನೋ ಒಂದು ನೀಟಾಗಿ ಒಂದು ಸಿಸ್ಟಮೆಟಿಕ್ ಆಗಿ ನಡೆಯೋದಕ್ಕೆ ಒಳ್ಳೆ ಅನುವು ಆಗುತ್ತೆ. ನಿಮ್ಗೂ ಚೆನ್ನಾಗಿರುತ್ತೆ, ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಿಮ್ಗೆ ಒಳ್ಳೆ ಬಲ ಇದು ಸಿಕ್ಕಂಗಿರುತ್ತೆ, ಯಶಸ್ವಿ ಆಗತ್ತೆ. ಧನ್ಯವಾದಗಳು. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಪ್ರಗತಿಪರ ಸಮಾಜಕ್ಕಾಗಿ ಕ್ರಾಂತಿ ಟಿವಿ ಅನ್ನ ನೀವು ವೀಕ್ಷಿಸ್ತಾ ಇರಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿನ ನಾವು ಒದಗಿಸ್ತೀವಿ. ಕ್ಯಾಮ್ರಾಮ್ಯಾನ್ ಕ್ರಾಂತಿ ಮುರಳಿಯೊಂದಿಗೆ ಸತೀಶ್, ಕ್ರಾಂತಿ ನ್ಯೂಸ್.